ಎಸ್, ಈ ಸುದ್ದಿಗೆ ಸಂಬಂಧಪಟ್ಟಂತೆ ಈಗೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಂತಿಮ ವಿಧಿವಿಧಾನವನ್ನು ನಡೆಸುವುದು ಕಂಠೀರವ ಸ್ಟುಡಿಯೋದಲ್ಲಿ ಅಂತ ತಿಳಿದು ಬರ್ತಾ ಇದೆ. ಸೊ ಕಂಠೀರವ ಸ್ಟುಡಿಯೋ ಅಂದ ತಕ್ಷಣ ನಾವು ನೋಡ್ತೀವಿ ರಾಜ್ಕುಮಾರ್ ಅವರ ಸಮಾಧಿಯನ್ನು ಅಲ್ಲಿ ನಿರ್ಮಿಸಲಾಗಿದೆ. ಸೊ ಬಹುಶಃ ಅಲ್ಲೇ ಪಕ್ಕದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಕಂಠೀರವ ಸ್ಟುಡಿಯೋದಲ್ಲಿಯೇ ರಾಜ್ಕುಮಾರ್ ಅವರ ಸಮಾಧಿ ಏನಿದೆ ಅದರ ಪಕ್ಕದಲ್ಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಂತಿಮ ವಿಧಿವಿಧಾನ ನಡೆಸುತ್ತೆ. ಜೊತೆಗೆ ಶಿವರಾಜ್ ಕುಮಾರ್ ಈ ಒಂದು ವಿಧಿವಿಧಾನವನ್ನು ನಡೆಸಲಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಭಾಗ್ಯ ಸಿದ್ದಪ್ಪ. ಭಾಗ್ಯ, ಚಿತ್ರರಂಗದ ಒಂದು ಹಿರಿಯ ನಂದಾದೀಪ ಇನ್ನಿಲ್ಲ, ಇನ್ನೇನಿದ್ರೂ ಯೋಚನೆ ಮಾಡಬೇಕಾಗಿರುವಂಥದ್ದು ಒಂದು ಸಾರ್ವಜನಿಕರ ದರ್ಶನಕ್ಕೆ, ಮತ್ತೊಂದು ಅವರ ಅಂತಿಮ ಸಂಸ್ಕಾರದ ಬಗ್ಗೆ. ಸೊ ಈಗ ಕಂಠೀರವ ಸ್ಟುಡಿಯೋದಲ್ಲಿ ಪಾರ್ವತಮ್ಮ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಅಂತ ಬಹುಶಃ ರಾಜ್ಕುಮಾರ್ ಅವರ ಸಮಾಧಿ ಅಲ್ಲೇ ಇರೋದ್ರಿಂದ ಯಾವ ವಿಧಿವಿಧಾನದ ರೀತಿ ಅಂತ್ಯ ಸಂಸ್ಕಾರ ನಡೆಸಬಹುದು, ಎಷ್ಟೊತ್ತಿಗೆ ಈ ಒಂದು ಅಂತ್ಯಕ್ರಿಯೆ ನಡೀಬಹುದು ಭಾಗ್ಯ? ಏನು ಅಂತ ಹೇಳಿದ್ರೆ ಶಾಲಿನಿ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಂತಿಮ ದರ್ಶನ ಇವತ್ತು ಸಂಜೆ 6 ಗಂಟೆ ಹೊತ್ತಿಗೆ ನಡೆಯಲಿದೆ. ಸೊ ಹಾಗಾಗಿ ಇಲ್ಲಿ ಮನೆ ಹತ್ರ ಕೂಡ ಅವರ ಅಂತಿಮ ದರ್ಶನಕ್ಕೆ ಎಲ್ರಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಜೊತೆಗೆ ಏನು ಅಂತ ಹೇಳಿದ್ರೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಫಾರ್ಮ್ ಹೌಸ್ ಅಲ್ಲಿ ಅಥವಾ ಗಾಜನೂರಿಗೆ ಅವರ ಏನು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಸದ್ಯ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಇದು ಸಾರಾ ಗೋವಿಂದ್ ಅವರೇ ಹೇಳಿದ್ದು, ಏನೋ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾರಾ ಗೋವಿಂದ್ ಅವರೇ ಹೇಳಿರುವ ಪ್ರಕಾರ ಏನು ಅವರ ಅಂತಿಮ ಸಂಸ್ಕಾರವನ್ನ ಡಾಕ್ಟರ್ ರಾಜ್ ಸಮಾಧಿಯ ಪಕ್ಕದಲ್ಲೇ ಅಂದ್ರೆ ಕಂಠೀರವ ಸ್ಟುಡಿಯೋದಲ್ಲೇನೆ ಆಗುತ್ತೆ. ಈ ಬಗ್ಗೆ ಸರ್ಕಾರಕ್ಕೆ ಕೂಡ ನಾನು ಒಂದು ಮನವಿಯನ್ನ ಸಲ್ಲಿಸ್ತೀನಿ. ಅಲ್ಲೇ ರಾಜ್ ಪಕ್ಕದಲ್ಲೇ ಪಾರ್ವತಮ್ಮ ಅವರ ಒಂದು ಅಂತಿಮ ಸಂಸ್ಕಾರವನ್ನ ನೆರವೇರಿಸಬೇಕು ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಜೊತೆಗೆ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಹೇಳಿದಂತಹ ಮಾತು, ಪಾರ್ವತಮ್ಮ ಅವರ ಏನು ಅಂತಿಮ ಸಂಸ್ಕಾರವನ್ನ ಅಪ್ಪನ ಸಮಾಧಿಯ ಪಕ್ಕದಲ್ಲೇ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ಪಕ್ಕದಲ್ಲೇ ಕಂಠೀರವ ಸ್ಟುಡಿಯೋದಲ್ಲೇ ಅವರ ಒಂದು ಅಂತಿಮ ಸಂಸ್ಕಾರವನ್ನ ನೆರವೇರಿಸಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಏನು ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳಿದ್ರು. ಹಾಗಾಗಿನೇ ಇವತ್ತು ಸಂಜೆ 6 ಗಂಟೆಗೆ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಸೊ ಈಗ ಬೆಳಿಗ್ಗೆ 2 ತಾಸಿಗೆ ಮನೆಯಲ್ಲಿ ಆಪ್ತರು ಜೊತೆಗೆ ಸಿನಿರಂಗದ ಗಣ್ಯರಿಗೆ ಇಲ್ಲಿ ಅವಕಾಶವನ್ನ ನೀಡಲಾಗಿದೆ ಅವರ ಪಾರ್ಥಿವ ಶರೀರದ ದರ್ಶನ ಪಡೆಯಲಿಕ್ಕೆ. ನಂತರ ಪೂರ್ಣ ಶಾಲೆಯ ಗ್ರೌಂಡ್ ನಲ್ಲಿ ಅಲ್ಲಿ ಆಟದ ಮೈದಾನದಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕೆ ಏನು ಪಾರ್ವತಮ್ಮ ಅವರ ಅಂತಿಮ ದರ್ಶನಕ್ಕೆ ಅವರ ಪಾರ್ಥಿವ ಶರೀರವನ್ನ ಇಡಲಾಗುತ್ತೆ ಶಾಲಿನಿ. ಸೊ ಇವತ್ತು ಸಂಜೆ 6 ಗಂಟೆಗೆ ಪಾರ್ವತಮ್ಮ ಅವರ ಅಂತಿಮ ಸಂಸ್ಕಾರ ಕಂಠೀರವ ಸ್ಟುಡಿಯೋದಲ್ಲಿ ನಡೆಯೋದು ಬಹುತೇಕ ಖಚಿತವಾಗಿರುವಂತಹದ್ದು ಶಾಲಿನಿ. ಎಸ್, ಧನ್ಯವಾದ ಭಾಗ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.